जगाचा कल्याण संताचा युवती देय ಕಷ್ಟವಿದ್ದಿ ಬರವು ಕಾಲ ಸಂತರು ಶರಣರು ಹೆಂಗ್ರಿ ಅಂತ ಕೇಳಿದ್ರೆ ಒಂದು ಇವತ್ತಿ ಉಂಡಿ ಇರ್ತದ ಅದ ತೇಲ್ ಹಚ್ಕೊಂತೇವೆ ನಾವೆಲ್ಲರೂ ಅದ್ರ ಉಂಡಿ ಅನ್ನೋತ್ವ ಕಳ್ಕೊಂಡ್ ಬಿಡ್ತದ ಹೌದಿಲ್ಲ. ಸಂತ ಶರಣರು ತಮ್ಮ ಧ್ಯೇಯವನ್ನ ಧಾರಣೆ ಮಾಡುತ್ತಾ ಈ ಜಗತ್ತೊಳಗ ಜಗತ್ ಕಲ್ಯಾಣ ಮಾಡವರು. ಒಂದು ಉದಿನ ಕಡ್ಡಿ ಆದ ಶರೀರ ಸುಟ್ಟುಕೊಂಡ ನಮಗ್ ನಿಮಗ್ ಹೆಂಗ ಸುವಾಸನೆ ಕೊಡ್ತದ ಸಂತರ ಗುಣ ಎಂತದಂದ್ರೆ ಇಂಥದ್ದು ಅಂತ ಹೇಳ್ತಾರ. ಸಂತರಾದವರು ನೀವು ಯಾರು ಏನಂದ್ರು ಕೂಡ ಸಂಭಾಳಿಸೋ ಬುದ್ಧಿ ಬೇಕಂತ. ಸಂಭಾಳಿಸೋ ಬುದ್ಧಿ ಅದು ಯಾವಾಗ ಬರ್ಬೇಕ್ರಿ ಬುದ್ಧಿ? ಸಾಯುವಾಗ ಬರ್ಬೇಕ್ರಿ ಬುದ್ಧಿ. ಬುದ್ಧಿ ಯಾವಾಗ ಬರ್ಬೇಕಂದ್ರ ಬಾಲ್ಯ ತಾರುಣ್ಯ ಮುಪ್ಪಾವಸ್ಥಾ ಬಾಲ್ಯದಾಗ ಬುದ್ಧಿ ಬರ್ಬೇಕಂತ. ಅದು ಹೆಂಗಂತ ಕೇಳಿದ್ರ ಈ ಗುಡಿ ಮಂದಿರ ಕಟ್ಟ್ಯಾರ ಅದಕ್ಕೆ ಗುಂಡು ಎಲ್ಲಿತ್ರ ಹಿಡಿದ್ರ ಅವರು ನಾವು ಹಿಡಿದ್ರೆ ಒಂದೇ ಪಾಯದಿಂದ ಗುಂಡು ಹಿಡಿದ ಕಟ್ಟಿದ್ರ ಆ ಗ್ವಾಡಿ ನಿರಂತರ ಹೆಂಗ್ ನಿಂತದಲ್ಲ ಹಂಗ ನಾಮದ ಗುಂಡು ಎಲ್ಲಿತ್ರ ಹತ್ತಿರ್ಬೇಕಂದ್ರ ಬಾಲ್ಯನಿದ್ದಾಗ ಹತ್ತಿರ್ಬೇಕಂತ. ಬಾಲ್ಯನಿದ್ದಾಗ ಮತ್ತೀಗ ತಳದಾಗ ಗುಂಡ ಹಚ್ಚಿಲ್ರಿ ಹಂಗ ಗುಂಡ್ ಹಚ್ಚಲಾಂಗ್ ಗ್ವಾಡಿ ಕಟ್ಟೇವಿ. ಏನಕ್ಕಂತ ಹೇಳಲ್ಲ ದಾರು ಒತ್ತಟ್ಟೆ ಗುಂಡು ಒತ್ತಟ್ಟೆ ಗ್ವಾಡಿ ಒತ್ತಟ್ಟೆ ಹೌದಿಲ್ಲ. ನೀ ಸಾಯುವಾಗ ಬುದ್ಧಿ ಬಂದ್ರ ಅದು ಹೆಂಗ ನಿಲ್ಲಾಕ ಸಾಧ್ಯ ಇಲ್ಲಲ್ಲ ಹಂಗ ನಿಲ್ಲಾಕ ಪರಿವರ್ತನ ಆಗಕ್ಕ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರ ಗುಡಿ ಕಟ್ಟಿರಿ ಸ್ಲಾಪು ಹಾಕಿರಿ ಗೋಪುರಾನು ಇಟ್ಟಿರಿ ಕಳಸಾನ ಇಡ್ಲಿಲ್ಲ ಅಂದ್ರ ಶೋಭೆ ಬರ್ತದೆ? ಶೋಭೆ ಬರಕ್ ಸಾಧ್ಯ ಅದ? 84 ಲಕ್ಷ ಜೀವರಾಶಿ ಒಳಗ ಈ ಗುಡಿಗೆ ಕಳಸ ಕುಂತಾಗ ಹೆಂಗ ರೂಪ ಚಂದ ಕಾಣ್ತದಲ್ಲ 84 ಲಕ್ಷ ಜೀವರಾಶಿಗೆ ಈ ಮನುಷ್ಯ ಜನ್ಮ ಕಳಸಾಗಿ ಅದ ಅಂತ ತಿಳ್ಕೊ ಅಂತ ಹೇಳತ್ತಾರ. ಏನ್ರಿ ಕಳಸಾಗಿ ಅದ ನಾವು ಇದು ಎಂತ ಜನ್ಮ? ಅರವಿನ ಜನ್ಮ ಅಂತ ಹೇಳತ್ತಾರ. ಅರವಿನ ಜನ್ಮ ಜನ್ಮ ಖರೇ ರೀ. ಆಗ್ಬೇಕಾದ್ರೆ ನಿನ್ನೊಳಗಿನ ಮಾಲ್ ಹೊರಗೆ ಹೋಗ್ಬೇಕಲ್ಲ. ಆಗ್ಬೇಕಾದ್ರೆ ನಿನ್ನ ಒಳಗಿನ ಗರು ಹೊರಗೆ ಹೋದಾಗ ಆಗ್ತದೋ ಅಂತ ಹೇಳ್ಯಾರ. ನಿನ್ನ ಗರು ಹೊರಗೆ ಹೋದಾಗ ಆಗ್ತದ. ಆದ್ರ ಗುರು ದೂರಿಲ್ಲ ನೋಡು ಅಂತ ಹೇಳ್ಯಾರ. ಏನ್ರಿ ಆದ್ರ ಗುರು ದೂರಿಲ್ಲ. ಅದಕ್ಕೆ ಏನಂತಾರ ಬಸವಣ್ಣವರು ದಯವಿಲ್ಲದ ಧರ್ಮ ಇವ್ಯಾವ ದಯ್ಯ ಕೂಡಲ ಸಂಗಮ ದೇವ. ನೀ ಎಷ್ಟು ಕಲ್ತ್ರು ಎಷ್ಟು ತಿಳ್ಕೊಂಡ್ರು ದಯಾನ ಇಲ್ಲ ಅಂದ್ರ ಏನು ಉಪಯೋಗ ಅದ? ಬರ್ತದ ಉಪಯೋಗ ಅದ? ಉಪಯೋಗ ಇಲ್ಲ ಅಂತ ಅದು ಬರೋದಿಲ್ಲ. ಅದಕ್ಕೆ ಮನುಷ್ಯನಿಗೆ ಯಾವ ಬೇಕು? ದಯಾ ಗುಣ ಬೇಕು. ದಯಾ ಧರ್ಮ ಮತ್ತೆ ಹೇಳ್ತಾರ ಬಸವಣ್ಣ ಧರ್ಮೋ ರಕ್ಷಿತಿ ಅಂತ ನೋಡಿ ಹೇಳ್ತಾರೆ. ಇಲ್ಲಿ ಧರ್ಮ ಹೆಂಗೈತ್ರಿ ಅಂತ ಕೇಳಿದ್ರ ಒಂದ ಕಡ್ಡಿ ಕೊಡದ ಏನೆಲ್ಲಾ ಸುಡ್ಬೋದು ಭೂಮಿ ಮ್ಯಾಗಿಂದ ಧರ್ಮ ಸುಡಾಕ್ ಆಗೋದಿಲ್ಲ ಅಂತ ಹೇಳ್ತಾರ. ಧರ್ಮ ಸುಡಾಕ್ ಆಗೋದಿಲ್ಲ ಅಂತ. ಆ ಧರ್ಮ ಬೆಂಕಿಯನ್ನ ಸುಟ್ಟು ಹಾಕು ಕಿಮ್ಮತ್ತ ಧರ್ಮದಲ್ಲೈತೆ ಅಂತ ಹೇಳ್ತಾರ. ಬೆಂಕಿನ ಸುಟ್ಟು ಹಾಕು ಕಿಮ್ಮತ್ತ ಧರ್ಮದಲ್ಲೈತೆ ಅಂತ. ಇದು ಧರ್ಮ ಎಂತಾದೈತಿ ಧರ್ಮ ಹೆಂಗೈತಿ ಅಂತ ಕೇಳಿದ್ರ ಇಲ್ಲಿ ಮಾತನ್ನ ಹೇಳ್ತಾರ. ನೀವು ನಾಳೆ ಹೋಗ್ತಿರಲ್ಲ ಈ ಜಗತ್ ಅಂದ್ಬಿಟ್ಟ ಇಷ್ಟ ತಿಳ್ಕೊಡಿ. ನೀವು ನಿಮ್ಮೂರಿಂದ ಎಲ್ಲಿ ಬಂದಿರಿ? ಯಾವ ರೂಪಾಯಿದ ಬೈಲೂರಿಗೆ ಬಂದಿರಿ. ನೀವು ಬೈಲೂರದ ಕಾರ್ಯಕ್ರಮ ಮುಗಿತಂದ ಎಲ್ಲಿ ಹೋಗ್ತೀರಿ? ನಿಮ್ ಮನೆಗೆ ಹೋಗ್ತಿರಲ್ಲ ಕರೆಯಲ್ಲ ನಿಮ್ ಮನೆಗೆ ಹೋಗ್ತೀರಿ ಸೀದಾ ಹೌದಿಲ್ಲ. ಮತ್ತೆ ನೀವು ವೈಕುಂಠದಿಂದ ಇಲ್ಲಿ ಮೃತ್ಯು ಲೋಕಕ್ಕೆ ಬಂದಿರಿ ಹೌದಿಲ್ಲ. ನೀವು ಹೋಗು ಹಾದಿ ಗೊತ್ತು ಮಾಡ್ಕೋಬೇಕಲ್ಲ. ಹೋಗು ಹಾದಿ ಗೊತ್ತು ಮಾಡದವ್ರು ಯಾರು? ಸಂತರು ಶರಣರು ಹೋಗು ಹಾದಿ ಗೊತ್ತು ಮಾಡದವ್ರು. ನೀವು ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ದುಲ್ರಿ ಅಂತೀರಿ ನೀವು ಹೌದಿಲ್ಲ. ಹೋಗುವಾಗ ನಮ್ಮ ಕೂಡ ಬರೋ ವಸ್ತು ಅದಾವೆರಡ. ಅವೇನು ನೀವ್ ಹೋಗುವಾಗ ಏನ್ ಬರ್ತಾವ್ರಿ ಅಂತ ಕೇಳಿದ್ರ ಮಾಡಿದ ಪುಣ್ಯ ಮಾಡಿದ ಧರ್ಮ ಅಂತ ಹೇಳತ್ತಾನೆ.
ಧರ್ಮೋ ಧರ್ಮೋ ರಕ್ಷಿತಿ ಅನ್ನತ್ತಾನ. सकळा धर्माचे कारण नामस्मरण हरी कीर्तन. दया ಕ್ಷಮಾ ಸಮಾಧಾನ. ದಯಾ ಕ್ಷಮಾ ಅಂದ್ರ ನಿಮ್ ಹಂಗ ತಿಳಿಯಾಕ ಸುಲಭ ಐತಿ, ಹೌದಲ್ಲ? ನೋಡು ಹೆಂಗಿರ್ಬೇಕಂತ ಗುಣ ಗೊತ್ತ್ರೆ. ಸೀತೆಯನ್ನ ರಾವಣ ಹೊತ್ಕೊಂಡು ಹೋದ. ನಿಮ್ಗಷ್ಟ ಪ್ರಶ್ನೆಗೆ ಬಂದ್ಬಿಡ್ತೇನೆ, ಮುಂದ್ ಬೆಳೆಸುದಿಲ್ಲ. ಯಾವಾಗ ರಾವಣಗ ರಾಮಗ ಯುದ್ಧ ನಡೀತು, ರಾವಣಗ ರಾಮ ಯುದ್ಧ ನಡೀತು. ಯುದ್ಧ ನಡೆದಾಗ ರಾಮ ರಾವಣನ ಕೊಂದ. ಆದ್ರೆ ಸಾಯುವಾಗ ರಾವಣ ಒಂದು ಮಾತು ಅಂದ. ಏನಂದಾರಿ? ಹಲೋ ರಾಮ ಅಂದ. ಹಲೋ ರಾಮ ಅಂದ. ಆದ್ರೆ ರಾಮವಾಗ ಏನಂದ ನೋಡ್ರಿ, ವೈರಿಗಳ ಒಳಗ ಹೆಂಡತಿ ಓದಂತ ವೈರಿ ದೊಡ್ಡ ವೈರಿ ಯಾರು ಅಲ್ಲ. ರಾಮನ ಹೆಂಡತಿ ಓದಿದ್ದ ರಾವಣ. ಆದ್ರೂ ರಾಮ ಏನಂದಾರಿ? ನೀ ಸಾಯುವಾಗ ರಾವಣ್, ನೀ ರಾಮಾಂತಿ ಅಂದ ಮ್ಯಾಲ ನಿನಗ ಸದ್ಗತಿ ಪ್ರಾಪ್ತಿ ಆಗಲು ಅಂತ ಆಶೀರ್ವಾದ ಮಾಡಿದ. ಏನಂದ? ನಿನಗ ಸದ್ಗತಿ ಪ್ರಾಪ್ತಿ ಆಗಲು ರಾವಣ ಅಂದ. ನೀವು ಅನ್ಬೋದೇನ ಅಂತ ಈ ಬುದ್ಧಿ ಬರ್ಬೇಕು ಮೊದಲ್ ನಮಗೆ. ನಾವು ಭಕ್ತಿ ಮಾಡೋದ್ರಲ್ಲಿ ಮೊದಲಲ್ಲ, ಭಕ್ತಿ ಮಾತು ತಿಳ್ಕೊಳ್ಬೇಕು, ಭಕ್ತಿ ಮರ್ಮ ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಮಹತ್ವ ಅರ್ಥ ಆಗಲಿಲ್ಲ ಅಂದ್ರ ಜ್ಞಾನದ ಅನುಭವ ನಿಮಗೆ ತಿಳಿಯೋದಿಲ್ಲ ಅಂತಾರು, ತಿಳಿಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಜ್ಞಾನ ಹೆಂಗೈತ್ರಿ ಅಂತ ಕೇಳಿದ್ರ, ಜ್ಞಾನ ಹೆಂಗೈತಿ ಅಂತ ಕೇಳಿದ್ರ, ಸೂರ್ಯ ಉದಯ ಆದಂದ್ರ ಜಗತ್ನಾಗ ಕತ್ಲೆಲ್ರಿ ಸಿಗ್ತತೇನ್ರಿ? ಸೂರ್ಯ ಉದಯ ಆದಂದ್ರ ಜಗತ್ನೊಳಗ ಕತ್ಲ ಎಲ್ಲರ ಸಿಗ್ತತೇನಂತ ಕೇಳತ್ತಾರ. ಸಿಗ್ಬೋದಾ? ಸಿಗುದಿಲ್ಲ, ಹೌದಿಲ್ಲ? ಮತ್ ನಿನಗೆ ಜ್ಞಾನ ಆದ್ರ ನಿನ್ನ ಒಳಗಿನ ಮಾಯ ಕತ್ತಲ ನಿನ್ನ ಬಿಟ್ಟು ಓಡಿ ಹೋಗ್ತದ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮಾಯ ಕತ್ತಲ ನಿನ್ನ ಬಿಟ್ಟು ಓಡಿ ಹೋಗ್ತದ. ಮತ್ತು ಜ್ಞಾನ ಅದು ಎಷ್ಟು ತಿಳಿವೈತ್ರಿ ಅಂತ ಕೇಳ್ತಾರ. ಮತ್ತೆ ಜ್ಞಾನೇಶ್ವರ ಮೌಲ್ಯರು ಜ್ಞಾನ ಎಷ್ಟು ತಿಳಿವೈತು ಅಂತ ಕೇಳ್ತಾ ಇದ್ದಾರ. ಎಷ್ಟು ತಿಳಿವೈತ್ರಿ ಜ್ಞಾನ? ನೀರಿನಕ್ಕಿಂತ ತಿಳಿವೈತಂತ, ನೀರಿನಕ್ಕಿಂತ ತಿಳುವ. ಅದು ನೀರಿನಕ್ಕಿಂತ ತಿಳಿವ್ ಹೆಂಗ್ರಿ? ಇಲ್ಲಿ ಉಲ್ಲೇಖ ಮಾಡ್ಬೇಕಲ್ಲ, ಏನಂತ ಮಾಡ್ತಾರೆ ಇಲ್ಲಿ? ನೀರಿನಕ್ಕಿಂತ ತಿಳುವ ಅಂತಂದ್ರ ಅರ್ಥ ಆಗ್ತತೇನ್ರಿ? ಅರ್ಥ ಆಗಲ್ಲ. ಇಲ್ಲೇನಂತಾರ, ನೀವು ನೀರು ಕುಡಿಬೇಕಾದ್ರ ಒಂದ ಜರಿಗೆರ ಬೇಕ, ಹೌದಿಲ್ಲ? ನೀವು ಕೈ ಹಚ್ಚಾರ ಕುಡಿತೀರಿ, ಹೌದಿಲ್ಲ? ಇಲ್ಲ ಅಂದ್ರೆ ಒಂದ ಲೋಟಿ ತಗೊಂಡಾರ ನೀರು ಕುಡಿತೀರಿ.
ಆದ್ರೆ ಈಗ ನಾವ್ ಹೇಳೋ ಜ್ಞಾನ ನಿಮ್ಮೊಳಗ್ ಹೊಂಟತ್ತೇನಿಲ್ಲ ಅಂತ ಕೇಳ್ತಾರೆ. ನಾವ್ ಹೇಳೋ ಜ್ಞಾನ ನಿಮ್ಮೊಳಗ್ ಹೊಂಟತ್ತೇನಿಲ್ಲ. ಇದಕ್ಕ ನೀವು ಚರಗಿ ಹಚ್ಚಿರೋ, ಬಕೆಟ್ ಹಚ್ಚಿರೋ, ಕೊಡ ಹಚ್ಚಿರೋ ಅಂತಾರ. ನೀವು ನೀರು ಕುಡಿಬೇಕಾದ್ರೆ ಚರಿಗೆ ಬೇಕು, ಇಲ್ಲ ಕೈ ಬೇಕು. ಈ ಜ್ಞಾನ ಹೇಳೋ ಜ್ಞಾನ ನಿಮ್ಮೊಳಗ್ ಹೊಂಟತ್ತಿಲ್ಲ. ಇದಕ್ಕೇನು ಬಕೆಟು, ಚರಿಗೆ, ಕೊಡ, ಕೈ ಹಚ್ಚಿರ ಇಲ್ಲ. ಇದು ನೀರಿನ ಚಿಂತ ತಿಳಿವನ್ನೋದಕ್ಕ ಜ್ಞಾನ, ಇದೇ ಜ್ಞಾನ ಅಂತ. ಅದು ಜ್ಞಾನ ಇರಬೇಕು. ಅದು ಎಂತ ಜ್ಞಾನ ಇರ್ಬೇಕಂದ್ರ ಅಶುದ್ಧ ಜ್ಞಾನ ಇರಬಾರ್ದ, ಮತ್ತು ಅಶುದ್ಧ ಜ್ಞಾನ ಇರಬಾರ್ದು, ಶುದ್ಧ ಜ್ಞಾನ ಇರಬೇಕು. ಶುದ್ಧ ಜ್ಞಾನ ಏನ್ ಹೇಳ್ತದ್ರಿ ಅಂತ ಕೇಳಿದ್ರ ಪ್ರತಿಜ್ಞಾನ ಉತ್ತರಿಸ್ತದ, ಪ್ರತಿಜ್ಞಾನ ಪ್ರಯೋಗ ಮಾಡ್ತದ. ಅದು ಹೆಂಗ? ಈಗ ಇಲ್ಲಿ ಹೊಡೆದ್ವಿ ಅಂದ್ರೆ 4 ಸಲ ಟಕ್ ಟಕ್ ಅಂತ ತಿಳಿ. ಇದಕ್ಕೇನಂತೀವಿ ನಾವು? ಪ್ರತಿಧ್ವನಿ ರೀ ಅಂತೀವಿ ನಾವು. ಪ್ರತಿಧ್ವನಿ ಬರತತ್ ನೋಡ್ರಿ, ಒಂದ್ ಸ್ವಲ್ಪ ಮಾಯಕಂತೀವಿಲ್ಲ. ನಿನಗ್ ಹಂಗ ಪ್ರತಿಜ್ಞಾನ ಆಗ್ಬೇಕಂತ. ಅದು ಪ್ರತಿಜ್ಞಾನ ಅಂದ್ರೆ ಎದಕ್ಕಂತಾರ? ಎದಕ್ಕಂತಾರಿ ಪ್ರತಿಜ್ಞಾನ ಅಂತ? ಪುಣ್ಯಾತ್ಮರೇ, ನೀ ಹೇಳಾಕತ್ತೀದಿ ಜ್ಞಾನ, ನೀನು ಹಿಂಗಲ್ಲ ಹೋಗೋದ, ಹಿಂಗ ನೆಟ್ಟಗ ಹೋಗಂತ ಹೇಳ್ಬೇಕಂತ ಹೇಳಾಗ ಅದು ಪ್ರತಿಜ್ಞಾನ ಅಂತ. ಅದಕ್ಕೆ ಪ್ರತಿಜ್ಞಾನ ಅಂತಾರ. ಈ ಪ್ರತಿಜ್ಞಾನ ಯಾವ್ರಿಗೆ ಆಗೈತಿ ಇಂಥವ್ ಹೆಂಗಿರ್ತಾನ್ರಿ ಅಂದ್ರ ಬಹಳ ಮುದ್ದು ಸ್ವಭಾವವಾಗಿ ಇರ್ತಾನ. ನೀವ್ ಎಷ್ಟು ಹೇಳಿದ್ರಿ ಜ್ಞಾನ ಅಂತ ಕೇಳಿದ್ರ ನಾನು ದೊಡ್ಡವನು ಅಲ್ಲ, ನಾ ಹೇಳವನು ಅಲ್ಲ ಅಂತ. ಇಂಥವ್ರಿಗೆ ಪ್ರತಿಜ್ಞಾನ ಅಂತ ಹೇಳ್ತಾರ. ಈ ಪ್ರತಿಜ್ಞಾನ ಆಗಿತ್ತ ಕರೆ ಇದ್ರ ಏನ್ ಮಾಡ್ತತ್ರಿ ಇದು ಪ್ರತಿಜ್ಞಾನ? ನಿನ್ನ ವೈಕುಂಠ ತನ ಕಳಿಸ್ತದ ಅಂತ ಹೇಳಿದಾರ. ಅದು ಹೆಂಗ್ ಕಳಿಸ್ತದ? ಇಲ್ಲಿ ಏನ್ ಬಿಟ್ಟಿವಿ ನಾವು ಹಿಂದ ಹೋಗುವಾಗ ಏನ್ ಒಯ್ತೇವ್ರಿ ಅಂತ ಕೇಳಿದ್ರ ಮಾಡಿದ ಪುಣ್ಯ ರಥ ಆಗಿ ನಿಲ್ತದ. ಏನಾಗಿ ನಿಲ್ತದ? ರಥ ಆಗಿ ನಿಲ್ತದ. ಮಾಡಿದ ಪುಣ್ಯ, ಮಾಡಿದ ಧರ್ಮ ವೈಕುಂಠ ಸೋಳ ಸ್ವರ್ಗಿ ನಾಡಿ. ಅದೇನ್ ಮಾಡ್ತದ? ಮಾಡಿದ ಧರ್ಮ ನಿನ್ನ ಸಿಂಹಾಸನ ಮೇಲೆ ಕುಂದ್ರಿಸ್ಕೊಂಡು, ರಥದ ಮೇಲೆ ಕುಂದ್ರಿಸ್ಕೊಂಡು ವೈಕುಂಠ ಇಲ್ಲೇ ಐತಿ ಬಾ ಅಂತ ಕರ್ಕೊಂಡು ಹೋಗ್ತದ ಮಾಡಿದ ಧರ್ಮ. ಅದಕ್ಕೆ ಮೊದಲು ಏನ್ ಮಾಡ್ಬೇಕು? ಧರ್ಮ. ಧರ್ಮದ ಮರ್ಮ ಹೆಂಗೈತಿ ಅಂತ ಕೇಳಿದ್ರೆ, ನೀ ಧರ್ಮ ಮಾಡಿದ್ರು ಹೆಂಗಿರ್ಬೇಕು? ನಾ ಬಾಳ ಪಾಪಿ ಅದೇನಂತ ನೀ ತಿಳ್ಕೊಂಡಿರ್ಬೇಕು. ಜ್ಞಾನೇಶ್ವರ ಮೌಲ್ಯ ಅವ್ರಿಗೆ ಅಂತವ್ರು ಎಂತ ಧರ್ಮವನ್ನ ಮಾಡಿದವರು. ಜ್ಞಾನೇಶ್ವರ ಮೌಲಿ ತುಕಾರಾಮ್ ಏನಾಗಿತ್ರಿ, ಆಳಂದಿಯಿಂದ ದಿಂಡಿ ಬರ್ತಿತ್ತು, ತುಕಾರಾಮ್ ತಗೊಂಡು ಬರ್ತಿದ್ರು. ಜ್ಞಾನೇಶ್ವರ ಮೌಲಿ ಅವರು 100 ವರ್ಷ ಆಗಿತ್ತು ಸಮಾಧಿ ತಗೊಂಡು. ಏನ್ರಿ, ತುಕಾರಾಮರ ನಿಕ್ಷಾಮ ಸೇವಾ ಅಂತ ಹೇಳಿ ಎಲ್ಲಿ ಪಳಾರ್ ಮುಟ್ಲಂಗ್ ಹೊಂಟಿದ್ರು. ಒಂದ ಭಾವಿಕ ಮುದುಕಿ ಸಂತರು ನಮ್ಮ ಮನೆಗ್ ಬರ್ಬೇಕಂತ ಹೋಗಿ ಅಡ್ಡಗಟ್ಟಿದ್ರು. ತುಕಾರಾಮ ಒಂದು ಮಾತಂದ್ರು, ನಮ್ದು ನಿಕ್ಷಾಮ್ ಸೇವಾವ, ನಾವು ಬರುದಿಲ್ಲ, ನಿನಗೆ ನಮಸ್ಕಾರ ಅಂದ್ರು ತುಕಾರಾಮ. ಆ ಮುದುಕಿ ಏನಂತು, ಯಪ್ಪ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಆಸೆ ಆಗ್ಯದ,
ನಿಮ್ಮನ್ನ ಕರ್ಕೊಂಡು ಹೋದ್ರೆ ನನಗ ದೇವಲೋಕದ ದೇವರನ್ನ ಕರ್ಕೊಂಡು ಹೋದಂಗ ಅಂತ ನನ್ನ ಆಸೆ ಆಗ್ಯದ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ನಾನ್ ಅಂತೇನಿ. ನನ್ನ ಆಸೆ ಇಪ್ಪತ್ತು ಮಾಡಬ್ಯಾಡ್ರಿ ಅಂತ ಕೇಳ್ತಾ ಇದ್ದಾಳ. ತುಕಾರಾಮರು ಏನ್ ಮಾಡ್ಬೇಕಂತ ದಿಂಡಿನ ನಿರ್ಧಾರವಾಗಿ ನಿಲ್ಲಿಸಿದ್ರ ತುಕಾರಾಮ. ಜ್ಞಾನೇಶ್ವರು ಎಷ್ಟು ವರ್ಷ ಆಗಿ ಸಮಾಧಿ ತಗೊಂಡು? 200 ವರ್ಷ ಆಗಿತ್ತು. 200 ವರ್ಷ ಆಗಿತ್ತು. ಯಾವಾಗ ಜ್ಞಾನೇಶ್ವರ ಮಾವಲಿಯವರು ತುಕಾರಾಮನ್ ನಿಂತ್ರು ಏನ್ ಪಾಯ್ದಂತ ನಿಂತಾಗ ಆ ಪಾಲ್ಕಿ ಒಳಗಿಂದ ಇಳಿದ ಆ ಮುದುಕಿ ಮನೆಗೆ ಹೋದ್ರ. ಜ್ಞಾನೇಶ್ವರ ಮಾವಲಿ ಅವ್ರು ಯಾವಾಗ ಸಮಾಧಿ ಆದವ್ರಿಲ್ಲ. ಪಾಲ್ಕಿ ಒಳಗಿಂದ ಇಳಿದು ಜ್ಞಾನೇಶ್ವರ ಮಾವಲಿ ಅವರು ಯಾವಾಗ ಆ ಮುದುಕಿ ಮನೆಗೆ ಹೋಗಿ ಕುಂತ್ರು, ತುಕಾರಾಮನ್ನ ಶ್ರೀ ಸಂತಾಚಿಯ ಮಾತಾ ಚರಣಾವಾರಿ, ಸಂತಾಚಿಯ ಮಾತಾ ಚರಣಾವಾರಿ, ಸಾಷ್ಟಾಂಗ ಹೇಳ್ತಾರಿ ದಂಡವಾತ, ಸಾಷ್ಟಾಂಗ ಹೇಳ್ತಾರಿ ಶಕ್ತಿ ಪವಾನ ಸಂಬಳ, ಶಕ್ತಿ ಪವಾನ ಸಂಬಳ, ಶಕ್ತಿ ಪವಾನ ಸಂಬಳ ಉತ್ತರಿ, ಜ್ಞಾನೇಶ್ವರ ಮಾವಲಿ ಪಾದಕ್ಕ ತುಕಾರಾಮರು ಓಡಿ ಹೋಗಿ ದಂಡೋತ ನಮಸ್ಕಾರ ಬಿದ್ರಂತೆ. ಜ್ಞಾನೇಶ್ವರಪ್ಪ, ನೀ ಯಾವಾಗ ಸಮಾಧಿ ತಗೊಂಡಿದಿ ಮತ್ತ ಪಾಲ್ಕಿ ಒಳಗಿಂದ ಇಳಿದ್ ಹೆಂಗ ಬಂದೆ ಅಂತ ಕೇಳಿದ್ರು. ಹುಚ್ಚ, ನಾ ನಿಮಿತ್ತಕ್ಕೆ ಸಮಾಧಿ ಒಳಗಿದ್ದೀನಿ, ಜಗತ್ತ ಕಲ್ಯಾಣ ಮಾಡಾಕ ನಿಂತವನು ನಾನು. ಯಾರನ್ನ ಮನಸ್ಸು ನುಡಿಸಿ ಮುಂದೆ ಹೋಗ್ಬೇಡ್ರಿ, ಪ್ರಸಾದ ತಗೊಂಡ್ ಹೋಗ್ರಿ ಅಂತ ತುಕಾರಾಮನ ಸಂತರನ್ನ ಕರ್ಕೊಂಡು ಪ್ರಸಾದ ತಗೊಂಡು ಮತ್ತ ಹೊಳ್ಳಿ ಪಾಲ್ಕಿ ಒಳಗೆ ಹೋಗಿ ಕುಂತ ಬೋಲ ಹಾಕಿದ್ರಂತೆ. ನಮ್ಮ ಭಾರತದೊಳಗ ನಡೆಯುವ ಪುಣ್ಯಕ್ಷೇತ್ರಗಳು ಇಂಥ ತುಕಾರಾಮನ್ನ ಒಂದಾನೊಂದು ದಿನ ಪಾಂಡುರಂಗನ ಕೇಳಿದ ಏನಂತ, ಏ ತುಕಾರಾಮ್, ತುಕಾಮಣೆ ಮಜ ನಗಡತ ಸೇವಾ ಪೂರ್ವ ಪುಣ್ಯ ಟೇವ ಓಡವಾಲ. ಏನಂದ್ರೆ ಇನ್ನು ನಾ ಎಷ್ಟು ಜಲಮದಾಗ ದುಡಿದ್ರು ಇನ್ನೂ ನನ್ನ ಸೇವಾನ ಮುಗುದಿಲ್ಲ ಅಂತ ಹೇಳಿದ್ರು ತುಕಾರಾಮರು. ತುಕಾಮಣೆ ಮಜ ನಗಡತ ಸೇವಾ ಪೂರ್ವ ಪುಣ್ಯ ಟೇವ.
मध्यम को तो हम ಏನ್ ಹೇಳ್ತಾರ ಮಾತುಗಳಲ್ಲೇ ತುಕ ಮನೆ ಮಜ ನಗಡತ ಶಿವ ಪೂರ್ವ ಪುಣ್ಯ ಠೇವ ಉಡವಾಲ अलिया संसार उठा वेगा करा शरणाचा उद्धार पांडुरंगा देया हे काळाचे धन कुबेराचे येते मनसाचे काय आहे इथे आपल्याला कुबेर सर्व संपत्त अಲ್ಲ कुबेर देया हे काळाचे धನ ಕುಬೇರಾಚೆ ಏತೆ ಮನಸಾಚೆ ಕಾಯಿ ಇದು ನಮ್ಮದನ್ನುವಂತ ಜಗತ್ತಿನಾಗ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ದೇತಾ ದೇವವಿತ ನೇತಾ ನೇವವಿತ ಅಂದ್ರ ಕೊಡವನು ನಾನದೇನೆ ತಗೊಳವನು ನಾನದೇನು ಅಂತಾರ ಪರಮಾತ್ಮ ಅಲ್ರಿ ನಾವು ಚಲೋ ತಂಗಿರ್ಬೇಕಂತೇವಿ ಅಂತ
ಆ ಪರಮಾತ್ಮ ಏನಂತಾನ, ನೀವ್ ಹೆಂಗಾರ ಇರ್ಬೇಕಂತ ನೀವ್ ಅಂತೀರಿ, ಕರೆ ನಿಮ್ಮನ್ನ ಹೆಂಗ್ ಇಡ್ಬೇಕನ್ನೋದು ನನಗ ಗೊತ್ತದನೋ ಅಂತಾನ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ. ತುಕಾರಾಮ ಏನಂದ್ರು, ನೀ ಹೆಂಗ್ ಇಡ್ತಿದಪ್ಪ, ನಾ ಹಂಗ ಇರೋಣದೇನೋ ಅಂತ ಹೇಳಿದ ತುಕಾರಾಮ. ಇವರಿಗೆ ಸಂತರಂತಾರ. ದೇಥಾ ದೇವವಿತ ನೇತಾ ನೇವವಿತ ಏತೆ ಯಾಚೆ ಸತ್ತಾ ಕಾಯಿ ಆಯಿ. ನೀನು ಕೊಡು, ನನಗ ಕೊಟ್ರ ಅದು ಏನು ಕೊಡು, ನೀ ಏನು ಕೊಡವಲ್ದು ಹೇಳಪ್ಪ. ಏನಂತ ದೇವ್ರ, ನೀ ಮೂರು ಲೋಕದೊಳಗೆ ಏನೈತೆ ಅದನ್ನ ಕೊಡಂದ್ರೆ ಕೊಡ್ತೇನೆ ನೋಡು ತುಕಾರಾಮ ಅಂದಂತು ಪಾಂಡ್ರಂಗ. ಏನಂದ ತುಕಾರಾಮ, ಏ ಪಾಂಡ್ರಂಗ, ನೀ ಮೂರು ಲೋಕದೊಳಗಿಂದು ಕೊಡ್ಬೋದು, 14 ಲೋಕದೊಳಗಿನ ವಸ್ತುನು ಕೊಡ್ಬೋದು ಕೊಡಂದ್ರ, ಆದ್ರೆ ನಿನ್ಕಿಂತ ದೊಡ್ಡ ವಸ್ತು ಯಾವ್ದೈತೆ ಅದನ್ನ ನನಗ ಕೊಡಂತ. ದೇವ್ರಕ್ಕಿಂತ ದೊಡ್ಡ ವಸ್ತು ಯಾವ್ದೈತೇನ? 14 ಲೋಕನು ಪರಮಾತ್ಮ ಉದರದೊಳಗೆ ಇಟ್ಕೊಂಡವ. ನನ್ನಕ್ಕಿಂತ ದೊಡ್ಡ ವಸ್ತು ಜಗತ್ನಾಗ ಏನಿಲ್ಲ ತುಕಾರಾಮ ಅಂದ. ನೀ ಇಷ್ಟೆಲ್ಲಾ ಕೇಳ್ತೀವಿ ಅಂದ್ರ ನಿನಗೆ ಎಷ್ಟು ಜನ್ಮದ ಅರಿವೈತೆ ಅಂತ ಕೇಳಿದಾರಿ. ಏನಂದ ತುಕಾರಾಮ ಕೇಳ್ತಾ ಇದ್ದಾನ, ನಿನಗೆ ಎಷ್ಟು ಜನ್ಮದ ಅರಿವರೈತಿ ಹೇಳು ತುಕಾರಾಮ ಅಂದ. ಏನಂದ ತುಕಾರಾಮ, ನನಗ್ ಹಿಂದ್ ಹೋದು 4 ಜನ್ಮ ಹೋಗ್ಯಾವ, ಅವು 4 ಜನ್ಮದ ಅರಿವು ಮಾತ್ರ ಗೊತ್ತೈತಿ ಅಂದ. ಎಷ್ಟು ಜನ್ಮದ ಅರಿವು ಗೊತ್ತಿತ್ತು ತುಕಾರಾಮಗ? 4 ಜನ್ಮದ ಅರಿವಿತ್ತು ತುಕಾರಾಮಗ. 4 ಜನ್ಮದ ಅರಿವು ಐತಿ ಅಂತ ಅಂದ್ರ ತುಕಾರಾಮ ಎಂತವನು ಅಂತ ಕೇಳತ್ತಾರೆ. ನಿಮಗೆ ಇವತ್ತು ಹೇಳಿದ್ದೆ ನಾಳೆ ಕೇಳಿದ್ರೆ ಗೊತ್ತಿರುವುದಿಲ್ಲ. ಮತ್ತು 4 ಜನ್ಮದ ಅರಿವಿನಾಗಿಂದ ನೀ ಹೇಳಿದ್ರು ಒಂದರ ಹೇಳ್ತೇನೋ ಅಂತ ಕೇಳಿದ. ನೀ ಏನು ಕೇಳಿದ್ರು ಹೇಳ್ತಾನ ನೋಡಂದ ಪಾಂಡ್ರಂಗ ತುಕಾರಾಮ. ಅಂದ್ರ ಅವ್ರ ಚೀಪ್ ಎಂತಾದಿತ್ತಂತ, ಅವ್ರ ಮೊಬೈಲ್ನಾಗ ಚೀಪ್ ಹಾಕಿರ್ತೇವೆ ನಾವು, ಅದೊಂದು 2,000 ಅವಂಗ್ ಹಿಡಿಬಹುದು. ಈ ಚೀಪ್ ಎಂತಾದ್ ಹಾಕ್ಯ ನಮಗ್ ನಿಮಗ ಕೋಟಿಗಟ್ಲೆ ಹಿಡಿಯುವಂತ ಚೀಪ್ ಹಾಕ್ಯ ತುಕಾರ. ಅದು ಎಂತ ಚೀಪ್ ಅಂತ ಕೇಳಿದ್ರ ಇದಕ್ಕಿಷ್ಟ ಅಂತ ಅಂತೇ ಇಲ್ಲ, ಇಂತ ಚೀಪ್ ಹಾಕಿದಾರ ಪರಮಾತ್ಮ. ನಾವು ಬೇಡದವ್ರ ನಂಬರ್ ಡಿಲೀಟ್ ಹೊಡಿತೇವಿಲ್ಲ, ಬೇಕಾದವ್ರು ಇಟ್ಕೊಂತೇವಿಲ್ಲ. ಬ್ಯಾಡಾಗಿದ್ದು ಡಿಲೀಟ್ ಮಾಡ್ಬೇಕು, ಬೇಕಾಗಿದ್ದು ಇಟ್ಕೊಳ್ಳೋದು ಕಲಿಬೇಕು. ನಾವ್ ಬೇಕಾಗಿದ್ದು ಇಟ್ಕೊಂಡು ಬ್ಯಾಡಾಗಿದ್ದು ಡಿಲೀಟ್ ಹೊಡೆದಿದ್ರ ದೇವರ ನಿನ್ನ ಹುಡುಕ್ಬೇಡ, ದೇವರ ನಿನ್ನ ಹುಡುಕ್ತೇನೆ ನೋಡು ಅಂತಾನ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ. ಎಷ್ಟು ಜನ್ಮದ ಅರಿವಿತ್ತು ತುಕಾರಾಮನಿಗೆ? 4 ಜನ್ಮದ ಅರಿವಿತ್ತು. ಪ್ರಹ್ಲಾದ ಅದಕ್ಕಿಂತ ಪ್ರಹ್ಲಾದ ಹಿರಣ್ಯ ಕಶ್ಯಪ ಏನ್ ಮಾಡಿದ, ಹೊಗ್ಯಾಕ ಹಚ್ಚಿದ ಗುಡ್ಡದ ಮ್ಯಾಗಿಂದ. ನೋಡ್ರಿ ಭಕ್ತಿ ಭಾವ ಹೆಂಗೈತಿ ಹೇಳ್ತಾರೆ ಇಲ್ಲಿ. ಒಗದಾಗ ಯಾರು ಹೋಗಿ ಹಿಡ್ಕೊಂಡ್ರಿ ಇಲ್ಲಿ? ಶ್ರೀಹರಿನ ಹೋಗಿ ಹಿಡ್ಕೊಂಡ. ಏನಪ್ಪ ಪ್ರಹ್ಲಾದ, ನಿನ್ನ ತಂದೆ ನಿನ್ನ ಗುಡ್ಡದ ಮ್ಯಾಗಿಂದ ಒಗ್ಯಾಕ ಹಚ್ಚಿನಲ್ಲ ಅಂದ. ಆದ್ರೆ ಪ್ರಹ್ಲಾದ ಒಂದು ಪ್ರಶ್ನೆ ಮಾಡಿಲ್ಲ. ಏನಂತ? ಒಗ್ಯಾಕ ಹಚ್ಚವನು ನೀನಾದಿ, ಹಿಡ್ಕೊಳ್ಳೋನು ನೀನಾದಿಯೋ ದೇವರ ಅಂದ. ಒಗ್ಯಾಕ ಹಚ್ಚದವನು ನೀನ, ಹಿಡ್ಕೊಳ್ಳೋನು ನೀನ, ನೀನ ಪಾತ್ರಗಾರ ಸೋತ್ರಗಾರ ಎಲ್ಲ ನೀನದಿಯೋ ದೇವರ ಅಂದ. ಅಲ್ಲೋ ನಿನ್ನ ಸೋತ್ರದಾರನ ಹರಿದು ಹೋಗಿತ್ತಲ್ಲ ಅಂದ. ಏನಂದರಿ? ನಿನ್ನ ಸೋತ್ರದಾರ ಹರಿದು ಹೋಗಿತ್ತಲ್ಲೋ ಪ್ರಹ್ಲಾದ ಅಂದ. ಒಂದ್ ಪಟ್ಟ ಹರಿಸುವಾಗ ಹರಿದ್ರ ಆ ಬೇಕಂದ್ರ ಹುಡುಗಿ ಎಲ್ಲಿಂತರ ಕರ್ಕೊಂಡ್ ಬಂದ್ ಗಂಟ ಹಾಕ್ತಿಲ್ ದಾರ. ನನ್ನ ಸೋತ್ರದಾರ ಹರಿದು ಹೋಗಿತ್ತ ಪರಮಾತ್ಮ, ಕರೆ ನಿನಗ ಬೇಕಂದ್ರ ಗಂಟ ಹಾಕಿ ಬೆಳಸವನಿ ಅದೇ ಅಲ್ಲೋ ಅಂತ ಪ್ರಹ್ಲಾದ ಹೇಳಿದ ಈ ಮಾತನ್ನ. ಅದಕ್ಕೆ ನಮ್ಮಲ್ಲಿ ಯಾವ ಭಾವ ಬೇಕಂದ್ರ, ಒಳ್ಳೇದ್ ಮಾಡಿದ್ರು ನೀನ, ಕೆಟ್ಟ ಮಾಡಿದ್ರು ನೀನ. ಸಂತರು ಸುಖ ಬಂದೈತೆ ಅಂತ ಹಿಗ್ಗದವರಲ್ಲ, ದುಃಖ ಬಂದೈತೆ ಅಂತ ಕುಗ್ಗದವರಲ್ಲ, ಇವ್ರಿಗೆ ಸಂತರಂತಾರ ಅಂತ ಹೇಳ್ತಾರೆ. ಇಂಥವ್ರಿಗೆ ಸಂತರಂತಾರ. ನಾವು ದುಃಖ ಬಂದೈತೆ ಅಂತ ಅವ್ರಿಗೆ ಸಂತರ ಅನ್ನೋದಿಲ್ಲ. ಸಂತರ ಎಂತವ್ರು? ಸುಖ ಕೇಳಿದ್ರು ತುಕಾರಾಮ ಮಾತು ಹೇಳಿದ, ಭಗವಂತ ನಾ ಒಂದು ಕೇಳ್ತಾನೆ ಕೊಡ್ತಿ ಏನೋ ಅಂದ. ಏನದ? ನಾನು ಜೀವ ಹೋಗುತ್ತಾನ, ನನ್ನ ಉಸಿರ ನಿಲ್ಲುತ್ತಾನ, ಬರೀ ದುಃಖಾನ ಕೊಡಂತ ಕೇಳಿದ. ಕೇಳ್ಬೋದ ನಾವು? ದುಃಖಾನ ಕೊಡು ಅಂತ ಕೇಳಿದ. ತುಕಾರಾಮ ನೀ ಏನು ಕೇಳಿದ್ರು ಕೊಡ್ತೀನಿ, ದುಃಖ ಯಾಕೆ ಕೇಳಕತ್ತಿ ಅಂದ. ನೀ ಸುಖ ಕೊಡಂದ್ರು ಕೊಡ್ತಿದಿ, ನಿನ್ನ ಮರುವಾತಂದ್ರ
ಜೀವನ ವ್ಯರ್ಥದ. ನನಗೆ ಸುಖ ಕೊಡ್ಬೇಡ, ದುಃಖನ ಕೊಡು, ದುಃಖದೊಳಗೆ ಸದಾ ಕಾಲ ನೀನು ನೆನಪಿಸಿಕೊತಾರ ಇರ್ತೀನಿ ಅಂತ ಹೇಳಿದ ಸಂತ ತುಕಾರಾಮ್.